ಪ್ರಿಯವಾದವರೇ, ಅದ್ಭುತ ಸ್ವರೂಪನು ಆಲೋಚನಾಕರ್ತನೂ ಆದ ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 139:17 ವಚನ. ದೇವರೇ, ನಿನ್ನ ಸಂಕಲ್ಪಗಳು ಅಥವಾ ಆಲೋಚನೆಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಅವುಗಳು ಒಟ್ಟು ಅಸಂಖ್ಯವಾಗಿವೆ. ಪ್ರಿಯರೇ, ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ದೇವರ ಆಲೋಚನೆಗಳು ಅತಿ ಅವಶ್ಯಕ. ಅನುಭವಸ್ಥರ ಅಥವಾ ಹಿರಿಯರ ಮತ್ತು ದೇವ ಸೇವಕರ, ಪ್ರವಾದಿಗಳ ಆಲೋಚನೆಗಳು ಎಷ್ಟು ಅಮೂಲ್ಯವಾದದ್ದು. ಮಾರ್ಗದರ್ಶನವಿಲ್ಲದ ಕಡೆಗಳಲ್ಲಿ ಜನರು ನಾಶವಾಗುತ್ತಾರೆ. ಆಲೋಚನೆಗಳು ಹೇಳುವವರು ಇದ್ದಲ್ಲಿ ಜಯ ಉಂಟಾಗುತ್ತದೆ. ಆದುದರಿಂದ ದೇವ ಮಕ್ಕಳೇ, ನಿಮ್ಮ ಸ್ವಂತ ಬುದ್ಧಿ ಅಥವಾ ಜ್ಞಾನದ ಮೇಲೆ ಆಧಾರ ಪಡದೆ ಕರ್ತನನ್ನು ಮತ್ತು ಆತನ ವಾಕ್ಯಗಳು, ವಾಗ್ದಾನಗಳನ್ನು ಅವಲಂಬಿಸಿರಿ. ಆತನು ನಿಮಗೆ ಉತ್ತಮವಾದ ಆಲೋಚನೆಯನ್ನು ನೀಡುವವನಾಗಿದ್ದಾನೆ. ಗಾಡ್ ಈಸ್ ಎ ವಂಡರ್ಫುಲ್ ಕೌನ್ಸಿಲರ್. ಉದಾಹರಣೆಗೆ ಹೇಳುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ರಾಜರಿಗೆ ಆಲೋಚನೆಗಳನ್ನು ನೀಡಲು ಅಹಿತೋಫೆಲನು ಎಂಬ ಮನುಷ್ಯನಿದ್ದನು. ಆತನು ನೀಡುವ ಆಲೋಚನೆಗಳು ದೇವರ ಮಾತಿನಂತೆ ಸರಿಯಾಗಿ ಇರುತ್ತಿದ್ದವು. ಆದರೆ ರೆಹಬ್ಬಾಮನು ತನ್ನ ಆಳ್ವಿಕೆಯ ಕಾಲದಲ್ಲಿ ಅವನು ಹಿರಿಯರ ಮತ್ತು ಅನುಭವಸ್ಥರ ಆಲೋಚನೆಗಳನ್ನು ಕೇಳದೆ ತನ್ನ ಜೊತೆಗಿದ್ದ ಯವನಸ್ಥರ ತಪ್ಪು ಆಲೋಚನೆಗಳನ್ನು ಅನುಸರಿಸಿದನು. ಇದರ ಪರಿಣಾಮವಾಗಿ ಅವನ ರಾಜ್ಯವು ವಿಭಾಗವಾಯಿತು. ಕೊನೆಯಲ್ಲಿ ನಾಶವಾಗಿ ಅದು ಮುಕ್ತಾಯಗೊಂಡಿತು. ಹೀಗಿರಲಾಗಿ ನೀವು ಕರ್ತನ ಪಾದದಲ್ಲಿ ಕುಳಿತು ಆತನ ಮಾರ್ಗದರ್ಶನಕ್ಕಾಗಿ ಕಾಯುವಾಗ ಆತನು ನಿಮ್ಮ ಬಗ್ಗೆ ಯೋಚಿಸಿ ನೀವು ನಡೆಯಬೇಕಾದಂಥ ಮಾರ್ಗವನ್ನು ಆತನು ತೋರಿಸುತ್ತಾನೆ. ನಿಮ್ಮ ಮೇಲೆ ಕಣ್ಣಿಟ್ಟು ನಿಮಗೆ ಆಲೋಚನೆ ಹೇಳುತ್ತಾನೆ. ಜ್ಞಾನ ಮತ್ತು ವಿವೇಚನೆಗಳನ್ನು ನೀಡುವ ಪವಿತ್ರಾತ್ಮನ ಮೂಲಕ ಆತನು ನಿಮ್ಮನ್ನು ಅದ್ಭುತವಾಗಿ ನಡೆಸುತ್ತಾನೆ. ಹಾಗಾಗಿ ನಿಮ್ಮನ್ನು ನೀವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಿರಿ. ಆತನು ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ನಡೆಸುತ್ತಾನೆ. ಹಾಗಾಗುವಂತೆ ಶಾಂತಿದಾಯಕನಾದ ದೇವರು ನಿಮ್ಮೊಟ್ಟಿಗಿದ್ದು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.